ಈ ವರ್ಷ ಯಾರೆಲ್ಲ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, KEA ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ಗುಡ್ ನ್ಯೂಸ್ ಕೇಳಿದ್ರೆ ಎಲ್ಲರೂ ಕೂಡ ಖುಷಿ ಪಡ್ತೀರಾ. ಸೊ ಏನದು ಗುಡ್ ನ್ಯೂಸು, ಇದರಿಂದ ಏನು ಯೂಸು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ನಿಮ್ಮ ಫ್ರೆಂಡ್ಸ್ಗೆ ಯಾವೆಲ್ಲ ಕಾಲೇಜಲ್ಲಿ ಯಾವ ಬ್ರಾಂಚ್ ಸಿಕ್ಕಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ವರ್ಷ ಯಾರಿಗೆಲ್ಲ ಮಾಕ್ ರೌಂಡಲ್ಲಿ ಸೀಟ್ ಸಿಕ್ಕಿರಲಿಲ್ಲ, ನೀವೇನಾದರೂ ಕರೆಕ್ಟಾಗಿ ಆಪ್ಷನ್ ಟ್ರೀನ ಎಡಿಟ್ ಮಾಡಿ ಕಟ್ ಆಫ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಆಪ್ಷನ್ ಟ್ರೀ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಈ ವರ್ಷ ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಮೆಡಿಕಲ್ ಸೀಟ್ಗೆ ಇನ್ನೂ ಆಪ್ಷನ್ ಟ್ರೀ ಮಾಡೋದಕ್ಕೆ ಬಿಟ್ಟಿಲ್ಲ ಅಲ್ವಾ. ಸೊ ಅದೇ ಒಂದು ರೀಸನಿಂದ ಸೊ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಏನಾದರೂ ಮೆಡಿಕಲ್ ಸೀಟ್ಸ್ನ ಆ್ಯಡ್ ಮಾಡೋದಕ್ಕೆ ಬಿಟ್ಟು ಅಂತ ಹೇಳಿದ್ರೆ ಆವಾಗ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಎರಡು ಗುಡ್ ನ್ಯೂಸ್ ಇದೆ. ಅದರಲ್ಲಿ ಮೊದಲನೇ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈ ವರ್ಷ ಯಾರೆಲ್ಲ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅನ್ಕೊಂಡಿದ್ದೀರಾ, ಈ ಒಂದು ಗೋಲ್ಡನ್ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಈ ಒಂದು ಎಕ್ಸಾಮ್ ಮೂಲಕ ಅಪ್ ಟು 2 lakhs ತನಕ ಸ್ಕಾಲರ್ಶಿಪ್ ಅಥವಾ ಫ್ರೀ ಮ್ಯಾಕ್ಬುಕ್ ಗೆಲ್ಲೋ ಅವಕಾಶ ಇದೆ. ನೀವೇನಾದರೂ 2026 BTech ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಸೊ ನೀವು NIT, IIT ಅಥವಾ ಯಾವುದೇ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆಗ್ತಿದ್ರು ಕೂಡ ಈ ಒಂದು ಆಪರ್ಚುನಿಟಿಗೆ ಎಲಿಜಿಬಲ್ ಆಗಿರ್ತೀರಾ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಅದೇನು ಅಂತ ಹೇಳಿದ್ರೆ ಪೊಲಾರಿಸ್ ಆಪ್ಟಿಟ್ಯೂಡ್ ಟೆಸ್ಟ್ನ ಬರೆಯೋದು. ಸೊ ಟಾಪ್ 3 ಪರ್ಫಾರ್ಮರ್ಸ್ಗೆ ಅಪ್ ಟು 2 lakhs ತನಕ ಸ್ಕಾಲರ್ಶಿಪ್ ಸಿಗುತ್ತೆ. ಇದರಿಂದ ಫಸ್ಟ್ ಸೆಮಿಸ್ಟರ್ ಟ್ಯೂಷನ್ ಫೀಸ್ ಕವರ್ ಮಾಡ್ಬೋದು ಮತ್ತು ನೆಕ್ಸ್ಟ್ ಟಾಪ್ 7 ಸ್ಟೂಡೆಂಟ್ಸ್ಗೆ ಫ್ರೀ ಮ್ಯಾಕ್ಬುಕ್ ಸಿಗುತ್ತೆ. ಓಕೆನಾ. ಈ ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸು ಮತ್ತು ಲಾಜಿಕಲ್ ರೀಸನಿಂಗ್ ಮಾತ್ರ ಇರೋದು. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಥರ ಸಪ್ರೇಟು ಪ್ರಿಪ್ರೇಷನ್ ಮಾಡ್ಕೋಬೇಕು ಆ ರೀತಿ ಏನು ಇರೋದಿಲ್ಲ. ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಷ್ಟೇ ಅಲ್ಲ, ಈಗ ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಇರೋದು. ಅದರಿಂದ ಅವರ ಅಪ್ಲಿಕೇಶನ್ ಫೀಸಲ್ಲಿ 50% ಡಿಸ್ಕೌಂಟ್ ನಡೀತಾ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಮಿಸ್ ಮಾಡದೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು July 15th ಆಗಿರುತ್ತೆ. ಸೊ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಈಗಲೇ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಮೊದಲನೇದಾಗಿ ನಿಮಗೆ ಈ ವರ್ಷ ಯಾರಿಗೆಲ್ಲ ಮಾಕ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ. ಆಲ್ರೆಡಿ ಹೇಳಿದೆ. ಯಾಕೆಂದರೆ ಈ ವರ್ಷ ಮೆಡಿಕಲ್ ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ ಆಗಿ ಇಟ್ಕೊತಾ ಇದ್ದಾರೆ. ಸೊ ನೆಕ್ಸ್ಟು ಮೆಡಿಕಲ್ ಸೀಟ್ನ ಆಪ್ಷನ್ ಟ್ರೀ ಮಾಡೋಕ್ಕೆ ಬಿಟ್ಟಾಗ ಸೊ ಇಂಜಿನಿಯರಿಂಗ್ ಸೀಟು ವೇಕೆನ್ಸಿ ಉಳ್ಕೊಳ್ಳುತ್ತೆ, ಅದು ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಅಲಾಟ್ ಆಗುತ್ತೆ. ಓಕೆನಾ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ, ಈ ವರ್ಷ ಮ್ಯಾನೇಜ್ಮೆಂಟ್ ಸೀಟ್ಸ್ ಯಾವೆಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಸು ಮಿಕ್ಕಿರುತ್ತೆ ಅದನ್ನು KEಗೆ ಸರೆಂಡರ್ ಮಾಡಿದ್ದಾರೆ. ಇದರಿಂದ ಇಂಜಿನಿಯರಿಂಗ್ ಸೀಟ್ಸ್ ಕೂಡ ಜಾಸ್ತಿ ಆಗಿದೆ. ಇದರ ಜೊತೆಗೆ BPTಯಲ್ಲಿ ಹೊಸ ಕಾಲೇಜ್ ಆ್ಯಡ್ ಆಗಿದೆ. ಅದೇ ರೀತಿ ಅಲೈಡ್ ಹೆಲ್ತ್ ಸೈನ್ಸಲ್ಲೂ ಕೂಡ ಒಂದು ಹೊಸ ಕಾಲೇಜ್ ಆ್ಯಡ್ ಆಗಿದೆ. ಇದರಿಂದ ನಿಮಗೆ ಸೀಟ್ಸ್ ಜಾಸ್ತಿ ಆಗಿರೋದ್ರಿಂದ ಇಂಜಿನಿಯರಿಂಗ್ ಸೀಟ್ಸು ಈಗ ನೆಕ್ಸ್ಟು ವೇಕೆನ್ಸಿ ಉಳ್ಕೋಬೋದು. ಅದರಿಂದ ನೀವು ಕರೆಕ್ಟಾಗಿ ಲಾಸ್ಟ್ ಇಯರ್ ಕಟ್ ಆಫ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಆಪ್ಷನ್ ಟ್ರೀ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಹೇಳ್ಬೇಕಂದ್ರೆ ಲಾಸ್ಟ್ ಇಯರೇ ಆಲ್ಮೋಸ್ಟು 10,000 ತನಕ ಸೀಟ್ಸು ಫಿಲ್ ಆಗಿರಲಿಲ್ಲ. ಸೊ ವೇಕೆನ್ಸಿ ಉಳ್ಕೊಂಡಿತ್ತು. ನಿಮಗೆ ಟಾಪ್ ಕಾಲೇಜಲ್ಲಿ ಆಲ್ಮೋಸ್ಟು ಫಿಲ್ ಆಗುತ್ತೆ. ಸೊ Tier 2, Tier 3 ಕಾಲೇಜಲ್ಲಿ ವೇಕೆನ್ಸಿ ಉಳ್ಕೋಬೋದು. ಸೊ ಅದರಿಂದ ಏನು ಮಾಡೋದಕ್ಕಾಗಲ್ಲ, ನೀವು ಬ್ರ್ಯಾಂಚ್ ಜೊತೆ ಅಥವಾ ಕಾಲೇಜ್ ಜೊತೆ ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ. ನೆಕ್ಸ್ಟು KEA ಕಡೆಯಿಂದ ಏನೇ ಅಪ್ಡೇಟ್ ಬಂದರೂ ತಿಳಿಸ್ಕೊಡ್ತೀನಿ. ಸೊ ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಸ್ಕಾಲರ್ಶಿಪ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ.